ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 5,708 ಮತಗಳ ಅಂತರದಿಂದ ಬಿಜೆಪಿ ಸೋಲನ್ನು ಅನುಭವಿಸಿದೆ ಎಂದು ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಅತಿ ಕಡಿಮೆ ಅಂತರದಿಂದ ಸೋತಿದ್ದೇವೆ. ಸಾಮಾನ್ಯ ಕಾರ್ಯಕರ್ತರಾದಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿದ್ದು ಅವರು 63,000ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಎಲ್ಲೆಡೆ ಗಮನ ಸೆಳೆದಿದ್ದಾರೆ ಎಂದರು. ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಮನೆ ಮುಂದೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ನನಗೆ ಯಾವುದೇ ಬೇಸರ ಇಲ್ಲ ಎಂದ ಅವರು, ಬಿಜೆಪಿ ಕಾರ್ಯಕರ್ತರು ಯಾರೂ ಸಹ ಎದೆಗುಂದಬಾರದು. ಪಕ್ಷದ ನಾಯಕರು ಸದಾ ನಿಮ್ಮ ಜೊತೆಗೆ ಇರುತ್ತಾರೆ ಎಂದರು. ಚುನಾವಣೆಯ ದಿನ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಪ್ರತಿ ಬೂತ್ಗಳಲ್ಲಿ ಸುತ್ತಾಡಿರುವುದು ಸರಿಯೇ ಎಂದು ಪ್ರಶ್ನಿಸಿದ ಅವರು, ಡಿಸಿ, ಎಸ್ಪಿ ಹಾಗೂ ಆರ್ಒಗಳಿಗೆ ದೂರು ನೀಡಿದ್ದರೂ ಅವರು ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಮತ ಎಣಿಕೆ ವೇಳೆ ಸ್ಟ್ರಾಂಗ್ ರೂಮ್ ಬೀಗದಲ್ಲಿ ವ್ಯತ್ಯಾಸ ಕಂಡು ಬಂದಿರುವುದರಿಂದ ಚುನಾವಣಾ ಪ್ರಕ್ರಿಯೆ ಕುರಿತು ಅನುಮಾನ ಮೂಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಿವನಗೌಡ ಪಾಟೀಲ್, ಟಿಂಕರ್ ಮಂಜಣ್ಣ ಸೇರಿದಂತೆ ಮತ್ತಿತರರಿದ್ದರು. ಬಂಧುಗಳೇ, ಏನು ನಿನ್ನೆ ನಡೆದಂಥ ಮತ ಎಣಿಕೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ 63,800 ಮತಗಳನ್ನು ಕೊಟ್ಟು ಇವತ್ತು ನಮಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ದಾವಣಗೆರೆ ದಕ್ಷಿಣದ ಎಲ್ಲ ಸಂಸ್ಥೆ ಜನತೆಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗೆಲುವಿನ ಅಂತರ ಕಳೆದ 2023ರಲ್ಲಿ ನಡೆದಂಥ ಚುನಾವಣೆಯ ಗೆಲುವಿನ ಅಂತರಕ್ಕೂ ನಿನ್ನೆಯ ಗೆಲುವಿನ ಅಂತರಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಆಗಿದೆ. 27,800 ಚಿಲ್ಲರದಿಂದ ನಾವು ಸೋತಿದ್ವಿ 2023ರಲ್ಲಿ. ನಿನ್ನೆ ನಮ್ಮ ಅಂತರ ಕೇವಲ 5,750 ಬಂದಿದೆ. ಅದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಭಾಳಷ್ಟು ಜನ ನಿನ್ನೆಯಿಂದ ಕಣ್ಣೀರು ಹಾಕಿದ್ದನ್ನು ನಾವೆಲ್ಲರೂ ಸಹಿತ ನಾವು ನೋಡಿದ್ದೇವೆ. ನಾವು ಇಷ್ಟು ಹೋರಾಟ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ದೀವಿ ಅಂತಕ್ಕಂಥದ್ದು ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಸಹಿತ ನಮ್ಮ ಮನೆಗೆ, ನಮ್ಮ ಅಭ್ಯರ್ಥಿ ಮನೆಗೆ, ನಮ್ಮ ರಾಜನಹಳ್ಳಿ ಶಿವಕುಮಾರ್ ಮನೆಗೆ, ನಮ್ಮೆಲ್ಲ ಲೀಡರ್ಗಳು ಮನೆಗೆ ಹೋಗಿ ಕಣ್ಣೀರು ಹಾಕ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾನು ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಎದೆಗುಂದಬೇಡ್ರಿ. ನಾವೆಲ್ಲರೂ ಸಹಿತ ಬಿ ಜೆ ಪಿಯ ಎಲ್ಲ ಮುಖಂಡರು ಸಹಿತ ನಾವು ನಿಮ್ಮ ಜೊತೆಗಿದ್ದೀವಿ, ಕಾರ್ಯಕರ್ತರ ಜೊತೆಗೆ. ನಿಮ್ಮ ಏನೇ ಕಷ್ಟ ಸುಖ ಏನೇ ಇರಲಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ಚುನಾವಣೆ ಫಲಿತಾಂಶ ಇವತ್ತು ನಮ್ಮ ವಿರುದ್ಧ ಬಂದಿದ್ದರೂ ಸಹಿತ ನಾವು ಎದೆಗುಂದಲ್ಲ, ಕಾರ್ಯಕರ್ತರ ಜೊತೆ ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಾನು ಸಹಿತ ನಿನ್ನೆ 4 ಚುನಾವಣೆ ಸೋತಿದ್ದೆ. ಆದರೆ ಕಾರ್ಯಕರ್ತರಿಗೆ ಆದಷ್ಟು ದುಃಖ ಮತ್ತಾರಿಗೂ ಆಗಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಬಂತು ನಿನ್ನೆ. ಯಾಕೆಂದರೆ 98ರಲ್ಲಿ ನಮ್ಮ ಜಿ ಮಲ್ಲಿಕಾರ್ಜುನಪ್ಪನವರು ಅವತ್ತು ಸಹಿತ ಶಾಮನೂರು ಶಿವಶಂಕರಪ್ಪನ ಎದುರಿಗೆ ಸೋತಿದ್ದರು. ಅವತ್ತು ಸಹಿತ ನನಗೂ ಸಹಿತ ಕಣ್ಣಲ್ಲಿ ನೀರು ಬಂದಿತ್ತು. ನಿನ್ನೆನೂ ಸಹಿತ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಸೋಲಾದಾಗ ನನಗೂ ಸಹಿತ ಕಣ್ಣಲ್ಲಿ ನೀರು ಬಂತು. ಏಕೆಂದರೆ ನಮ್ಮ ಕಾರ್ಯಕರ್ತರು ಯಾವುದಕ್ಕೂ ಆಸೆ ಪಡ್ದಲೆ, ಹಣ, ಅಧಿಕಾರ ಯಾವುದಕ್ಕೂ ಆಸೆ ಪಡ್ದಲೆ ಸತತವಾಗಿ ಏನು 25 ವರ್ಷದಿಂದ ಎಷ್ಟೇ ಹಣದ ಪ್ರಭಾವ ಇದ್ದರೂ ಸಹಿತ ನಮ್ಮ ಎದುರಾಳಿ ಪಾರ್ಟಿಯಿಂದ ಅದು ಯಾವುದಕ್ಕೂ ಸಹಿತ ತಿರುಗಿ ನೋಡ್ದಲೆ ಇವತ್ತು ನಮ್ಮ ಜೊತೆಗೆ ನಿಂತ್ಕೊಂಡು ಇಷ್ಟು ಗಟ್ಟಿಯಾಗಿ ಸುಮಾರು 63,830 ಓಟನ್ನು ಕೊಡಿಸಿದ್ದಾರೆ ಅಂದರೆ ನಮ್ಮ ಕಾರ್ಯಕರ್ತರೇ ಗ್ರೇಟ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ನೋಡಿದೆ ನಮ್ಮ ಎದುರಾಳಿಯ ಚುನಾವಣೆ ಯಾವ್ಯಾವ ರೀತಿ ನಡೀತದೆ, ಯಾವ ರೀತಿ ನಡೆದಿದ್ದಾವೆ. ನಾನು 4 ಚುನಾವಣೆ ಎದುರಿಸಿರೋದ್ರಿಂದ ಇವತ್ತು ನಾವು ಸೋತಿದ್ದೀವಿ ಅಂದ ತಕ್ಷಣ ಏನು ಬೇಕಾದನ್ನು ಹೇಳಲಿಕ್ಕೆ ತಯಾರಿಲ್ಲ. ಹಣ ಬಲದಿಂದ ಗೆದ್ದರು, ಆ ಬಲದಿಂದ ಗೆದ್ದರು, ಈ ಬಲದಿಂದ ಗೆದ್ದರು. ಗೆಲುವೇ ಯಾವ ರೀತಿ ಗೆಲುವಾದರೂ ಗೆಲುವೇ ಅದು. ಅದರಿಂದ ಅದು ಚುನಾವಣೆ ತಂತ್ರಗಾರಿಕೆ ಅವ್ರು ಮಾಡಿದ್ದಾರೆ, ಗೆದ್ದಿದ್ದಾರೆ. ನಾನು ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಕೂತಿದ್ದೆ.
ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಮನೆ ಮುಂದೆ ಪಟಾಕಿ ಹೊಡೆದು ಸಮರ್ಥ್ಗೆ ಜಯವಾಗಲಿ, ಮಲ್ಲಿಕಾರ್ಜುನ್ಗೆ ಜಯವಾಗಲಿ, ಪ್ರಭಾ ಮಲ್ಲಿಕಾರ್ಜುನ್ಗೆ ಜಯವಾಗಲಿ ಅಂತ ಕೂಗಿ ಪಟಾಕಿ ಹೊಡೆದು. ನಾನು ಅವ್ರ ಸಂತೋಷ ಹೆಂಗೆ ಬೇಕಾದ್ರೂ ಆಚರಣೆ ಮಾಡಲಿ, ನನಗೇನು ಅದ್ರದ್ದೇನು ದುಃಖನೂ ಇಲ್ಲ, ಸಿಟ್ಟು ಇಲ್ಲ ಅವ್ರ ಮೇಲೆ. ನಾನು ನಿಮ್ಮ ಮುಖಾಂತರ ಆ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮಗೆ ಸೋಲಾಗಿದೆ, ಆ ಸೋಲನ್ನು ಒಪ್ಕೊಂಡಿದ್ದೀವಿ. ನಾವು ಜನತೆ ಕೊಟ್ಟಂಥ ತೀರ್ಪಿಗೆ ನಾವು ಒಪ್ಕೊಂಡಿದ್ದೀವಿ. ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾರದೇ ಬಾಲ ಹಿಡ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ. ನಮ್ಮಪ್ಪ MLA ಅಲ್ಲ, ನಮ್ಮ ಅಜ್ಜ MLA ಅಲ್ಲ, ನಮ್ಮ ಕುಟುಂಬದವ್ರು ಯಾರೂ ರಾಜಕಾರಣದಾಗ ಇಲ್ಲೇ ಇಲ್ಲ. ಅದೇ ರೀತಿ ನಮ್ಮ ರಾಜನಹಳ್ಳಿ ಸುಕುಮಾರ್, ಅವ್ರ ಅಪ್ಪನೂ MLA ಅಲ್ಲ, ಅವ್ರ ಅಜ್ಜನೂ MLA ಅಲ್ಲ, ಏನೂ ಅಲ್ಲ, ಅವರು ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ ಬಂದರು. ಅದೇ ರೀತಿ ನಮ್ಮ ಅಜಯ್ ಕುಮಾರ್, ಅವರು ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ, ಅವ್ರ ಅಪ್ಪನೂ MLA ಅಲ್ಲ, MP ಅಲ್ಲ, ಯಾವುದೂ ಅಲ್ಲ. ಶ್ರೀನಿವಾಸ್ ದಾಸ್ಕರಿಯಪ್ಪ, ಅವರಪ್ಪನೂ MLA ಅಲ್ಲ, ಏನೇನೂ ಅಲ್ಲ. ನಾವೆಲ್ಲರೂ ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ ಬಂದವರು. ಪಕ್ಷದೊಳಗೆ ಪಕ್ಷ ಕೊಟ್ಟಂಥ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿ ಈ ಲೆವೆಲ್ಲಿಗೆ ಬಂದಂಥವ್ರು. ವಾಗಿ 3 ತಿಂಗಳುಗಳಿಂದ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮಠವನ್ನು ಬಿಟ್ಟು ಹಗಲು ರಾತ್ರಿ ಶ್ರಮವಹಿಸಿ ಪಕ್ಷಕ್ಕಾಗಿ ದುಡಿದು, ಅದರಲ್ಲೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ BJPಯಿಂದ ಅಭ್ಯರ್ಥಿಯನ್ನು ಮಾಡಿದಾಗ ನಾವೇ ಅಭ್ಯರ್ಥಿಗಳು ಅನ್ನೋ ರೀತಿಯಲ್ಲಿ ನಿಂತು ಸತತವಾಗಿ ದುಡಿದು ಪ್ರಬಲವಾದ ಪೈಪೋಟಿ ಕೊಡಲಿಕ್ಕೆ ಕಾರಣರಾದಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾವುದೇ ಕಾರ್ಯಕರ್ತರು ಎದೆಗುಂದಂಥ ಅವಶ್ಯಕತೆ ಇಲ್ಲ. ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ, ಹಾಲಿ ಜಿಲ್ಲಾ ಮಂತ್ರಿ, ಹಾಲಿ ಲೋಕಸಭಾ ಸದಸ್ಯರು, ಮಗ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಈ ರೀತಿ ಪೈಪೋಟಿ ಕೊಟ್ಟಿರೋದಕ್ಕೆ ನಮ್ಮ ಕಾರ್ಯಕರ್ತರ ಒಗ್ಗಟ್ಟು, ಶ್ರಮ ಕಾರಣ ಅಂತಂದು ಹೇಳ್ತಾ, ನಾವು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟಿದ್ರೆ ಗೆಲ್ತಿದ್ವಿ ಅಂತ ನಮ್ಗೆ ಈಗ ಅನಿಸ್ತಾ ಐತಿ. ಇವತ್ತು ಶ್ರೀಮಂತರ ಎದುರಿಗೆ ಎಲ್ಲ ಅಧಿಕಾರವನ್ನು ಇಡೀ ರಾಜ್ಯ ಸರ್ಕಾರನೇ ಬಂದು ಇಲ್ಲಿ ಕೂತರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹಿತ ನಾವು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ಇದೊಂದು ಸಂದೇಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಾವು BJPಯನ್ನು ಗೆಲ್ಲಿಸ್ತೀವಿ. ಅದರಲ್ಲೂ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ವಿಶೇಷವಾಗಿ ಅವರೇನು ಅಭ್ಯರ್ಥಿ ಆದಮೇಲೆ ನಮ್ಮೆಲ್ಲರೂ ಸಹಿತ, ನಮ್ಮೆಲ್ಲ ಲೀಡರ್ಗಳು, ಎಲ್ಲ ಆಕಾಂಕ್ಷಿಗಳು, ಎಲ್ಲ ಕಾರ್ಯಕರ್ತರು ಹಿಡಿದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದರು. ಇದೆಲ್ಲದೂ ಸಹಿತ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಯಿತು ದಾವಣಗೆರೆ ದಕ್ಷಿಣದಿಂದ. ಹಾಗಾಗಿ ಕಾಂಗ್ರೆಸ್ನವರು ಏನೇ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿ, ಏನೇ ದೌರ್ಜನ್ಯ ಮಾಡಲಿ, ಯಾವುದಕ್ಕೂ ಸಹಿತ ನಮ್ಮ ಕಾರ್ಯಕರ್ತರು ಇದುವರೆಗೂ ಒಂದು ಹೆಜ್ಜೆ ಹಿಂದಕ್ಕೆ ಸರಿದಾರಲ್ಲ. ಅವ್ರು ಯಾವ ಮನೆ ಬಂದು ಪಟಾಕಿ ಹೊಡೆಯೋದಿರ್ಬೋದು, ಇನ್ನೊಂದು ಇರ್ಬೋದು, ಇದೇ ಬದುಕೆ ಮಾಡ್ಕೊಂಬಂದಿರೋದವ್ರು ಮೊದಲಿದ್ದನ್ನು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಒಂದು ನಡೆನುಡಿ ಇದೆ. ನಾವ್ಯಾವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕಾರ್ಯಕರ್ತರು. ಈ ರೀತಿಯ ದೌರ್ಜನ್ಯಗಳನ್ನು ಮಾಡೋದು ನಮ್ಮ ಪಕ್ಷದವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಯಾವಕ್ಕೂ ನಾವು ಬಗ್ಗದಿಲ್ಲ. ಜೊತೆಗೆ ನಿನ್ನೆ ಏನು ನಮ್ಮ ಚುನಾವಣೆಯ ಇಡೀ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂತು. ಪುದುಚೇರಿ ಇರ್ಬೋದು, ಅಸ್ಸಾಂ ಇರ್ಬೋದು, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳ, ಈ ಚುನಾವಣೆ ನಡೆದಾಗ 3 ರಾಜ್ಯಗಳಲ್ಲಿ ನಾವು ಅಭೂತಪೂರ್ವವಾದ ಗೆಲುವನ್ನು ಕಂಡಿದ್ದೀವಿ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಾವು ಚುನಾವಣೆಯನ್ನು ಗೆದ್ದಿರೋಂಥದ್ದು. ಯಾರು ಈ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಹುಟ್ಟಿ ಬಂದಂಥ ನಾಡದು. ಇದುವರೆಗೂ ಸಹಿತ ಅಲ್ಲಿ ನಾವು BJPಯನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವೊಂದು ಟೈಮ್ ನಾವು 2-3 ಸೀಟ್ ಸಹಿತ ಗೆಲ್ಲಕ್ಕಾಗಿದ್ದಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತುಗಳು, ನಾನು ಪ್ರಧಾನಿ ಆಗಿರ್ಬೋದು, ಆದರೆ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹುಟ್ಟಿದಂಥ ನಾಡಿನಲ್ಲಿ ನಾವು ಇದುವರೆಗೂ ಗೆಲ್ಲಕ್ಕಾಗಿಲ್ಲ ಅನ್ನೋ ಕೊರಗು ನನಗೆ ಐತಿ.
ಅಲ್ಲಿ ಆ ಗೆಲುವನ್ನು ನಾನು ನೋಡ್ಬೇಕಂತಂದು ಅವ್ರು ಕನಸನ್ನು ಕಂಡಿದ್ರು, ಅದನ್ನು ಬಾಯಿ ಬಿಟ್ಟು ಸಹಿತ ಹೇಳಿದರು. ಅವರ ಆಸೆಯನ್ನು ಇವತ್ತು ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಅವರು ಈಡೇರಿಸಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಚುನಾವಣೆಯನ್ನು ಭರ್ಜರಿ ಗೆಲುವನ್ನು ಕಂಡಿದ್ದೀವಿ. ಇವತ್ತು ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ BJP ಇವತ್ತು ಆಡಳಿತ ಮಾಡ್ತಾ ಇದೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಕರ್ನಾಟಕದಲ್ಲೂ ಸಹಿತ ಇದೇನು ಇವತ್ತು ದುರಾಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ಇಲ್ಲಿ ಸಹಿತ BJPಗೆ ಜನ ಆಶೀರ್ವಾದ ಮಾಡ್ತಾರಂತಂದೇಳಿ ಮತ್ತೊಂದು ಟೈಮ್ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.